ಕೇಸಿನ ಮತ್ತೊಂದು ರಣರೋಚಕ ಸ್ಟೋರಿ ಇದೀಗ ಪಟ ಬಯಲಾಗ್ತಾ ಇದೆ. ಸುಳ್ಳಿನ ಕಥೆಯನ್ನು ಕಟ್ಟಿ ಈ ಒಂದು ತನಿಖೆಯನ್ನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರಾ ಸುಜಾತ ಭಟ್ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ವಾಸವಾಗಿದ್ರಂತೆ. ನಾಯಿಗಳನ್ನೇ ನನ್ನ ಮಕ್ಕಳಂತ ಇವರು ಸಾಕಿ ಸಲುತ್ತಾ ಇದ್ರಂತೆ ಸುಜಾತ ಭಟ್. ಪ್ರಭಾಕರ್ ಭಟ್ ಜೊತೆಗೆ ಸುಜಾತ ಲಿವ್ ಇನ್ ರಿಲೇಷನ್ ಅಲ್ಲಿ ಕೂಡ ಇದ್ರಂತೆ. ಮಕ್ಕಳೇ ಇಲ್ಲದ ದಂಪತಿಗೆ ಅನನ್ಯ ದಿಢೀರಂತ ಪ್ರತ್ಯಕ್ಷವಾಗಿದ್ದು ಹೇಗೆ ಅಂತ ಪ್ರಶ್ನೆ ಬರ್ತಾ ಇದೆ. ಈಗಂತ ರಿಪ್ಪನ್ಪೇಟೆಯ ಸ್ಥಳೀಯರೇ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅನನ್ಯ ಭಟ್ ಎನ್ನುವಂತ ಹುಡುಗಿ ಕಾಣೆಯಾಗಿದ್ದಾಳೆ ಎನ್ನುವಂತ ದೂರನ್ನ ಈಗಾಗಲೇ ಸುಜಾತ ಭಟ್ ಎನ್ನುವಂತವರು ಕೊಟ್ಟಿರುವಂತದ್ದು. ಆದ್ರೆ ಸುಜಾತ ಭಟ್ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಇದ್ರು ಎನ್ನುವಂತ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅವರದೇ ಪಕ್ಕದ ಮನೆ ಏನು ಸುಜಾತ ಅವರ ಪಕ್ಕದ ಮನೆಯವರೇ ಆಗಿರುವಂತವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಅಮ್ಮ, ಇಲ್ಲಿ ಸುಜಾತ ಭಟ್ ಅವರು ಎಷ್ಟು ದಿನ ಇದ್ರಿ, ಹೇಗಿದ್ರು ಇಲ್ಲಿ ಅಂತ? ನಾವು ಈ ಮನೆಗೆ ಬಂದು 1-2 ತಿಂಗಳ ತನಕ ಇದ್ರು ಅಷ್ಟೇನೆ. ಪ್ರಭಾಕರ್ ಜೊತೆಲಿ ಇದ್ರು ಅಷ್ಟೇ. ಅವ್ರ ಮದ್ವೆ ಆಗಿತ್ತ? ಇಲ್ಲ ಇಲ್ಲ, ಮದ್ವೆಗಿದ್ದೆ ಏನಿಲ್ಲ, ಹಿಂಗೆ ಲಿವಿಂಗ್ ಪಾರ್ಟ್ನರ್ ಮಾಡ್ಕೊಂಡಿದ್ರು ಅಷ್ಟೇ. ಅದಕ್ಕಿಂತ ಮುಂಚೆ ಇದ್ರಂತ ನೀವು ಬರೋಕ್ಕಿಂತ ಮುಂಚೆ? ಇಲ್ಲ ಇಲ್ಲ, ಅವರು ನಾವಂದ್ರೆ ಈ ಮನೆಗೆ ಬಾಡಿಗೆಗೆ ಬರೋದ್ ಮುಂಚೆ ಎದುರುಗಡೆ ಮನೆಯಲ್ಲಿದ್ವಿ. ಒಂದು 5-6 ತಿಂಗಳು ಮುಂಚೆ ಇದ್ರು ಏನೋ ಅಷ್ಟೇನೆ. ಮಕ್ಕಳೇನಾರು ಇತ್ತ? ಇಲ್ಲ ಇಲ್ಲ, ಮದ್ವೆ ಇದೆಲ್ಲ ಏನು ಮಾಡ್ಕೊಂಡಿರ್ಲಿಲ್ಲ ಅವರು. ಮಕ್ಕಳು ಏನು ಇರ್ಲಿಲ್ಲ ಅವರಿಗೆ. ಇದ್ದಾಗ ಅಥವಾ ಬೇರೆ ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವರು ಯಾರು ಬರ್ತಾ ಹೋಗ್ತಾ ಇದ್ರು? ಇಲ್ಲ ಇಲ್ಲ, ಯಾರು ಅವ್ರ ಕಡೆ ಕಾಂಟ್ಯಾಕ್ಟ್ ನಮ್ಗೆ ಇಷ್ಟು ವರ್ಷ ಆದ್ರೂ ಇಲ್ಲಿರೋ ತನಕ ಅವ್ರ ಅತ್ತಂಗಿಯರ್ದು ಇದು ಸಹ ನಮಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು ಅವ್ರ ಜೊತೆಲಿ ಒಡಹುಟ್ಟದವ್ರು ಇದಾರೆ ಅಂತಾನು ನಮಗ್ ಗೊತ್ತಿರ್ಲಿಲ್ಲ. ಕೆಲಸ ಮಾಡ್ತಿದ್ರಮ್ಮ? ಏನು ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರ ಅಷ್ಟೇ ಅಡ್ಗೆ. ಮತ್ತೇನು ಬೇರೆ ಯಾವ ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾದ್ರು ಹೋಗಿದ್ರು ಏನೋ ಗೊತ್ತಿಲ್ಲ. ನಾವು ಬಂದ್ಮೇಲೆ ಎಲ್ಲೂ ಏನು ಮಾಡ್ತಿಲ್ಲ. ಬಂದ್ 1-2 ತಿಂಗಳಿಗೆ ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ನೀವು ಫಸ್ಟ್ ಇದೆ ಮುಂದೆ ಇದ್ರಿ, ಮುಂದಿನ ಮನೇಲಿ ಅವರು ಒಟ್ಟೆ ಇಲ್ಲಿ ಇದ್ರು, ಅವ್ರ ಪ್ರಭಾಕರ್ ಬಾಳಿಗ ಅವ್ರ ಜೊತೆಗೆ. ಹೇಗಿದ್ರಮ್ಮ ಇಲ್ಲಿ ಅವರು ಇದ್ದಾಗ? ಅವ್ರು ಹೇಗಿತ್ತು ಒಡನಾಟ ಅಂತ ಹೇಳಿ? ಅದು ನಮಗೆ ಗೊತ್ತಾಗ. ಅವ್ರ ಜೊತೆ ಮಾತಾಡ್ತಿದ್ರೆ? ಇಲ್ಲ, ನಾವು ಸ್ವಲ್ಪ ಬೆರೆಯೋದಿಲ್ಲ, ಕಡಿಮೆ. ಬರ್ತಿದ್ರು ಅಷ್ಟೇನೆ, ಬಂದು ಒಂದು 5-10 ನಿಮಿಷ ಮಾತಾಡ್ಕೊಂಡು ಹೋಗ್ತಿದ್ರು ಅಷ್ಟೇನೆ. ನಮ್ಗೆ ಯಾವ್ದು ಕೆಲಸದಲ್ಲಿ ಇರ್ಲಿಲ್ಲ? ಇಲ್ಲ, ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಆ ಮನೆಯಲ್ಲೇ ಇದ್ರು. ಅವರಮ್ಮನ್ ನೋಡ್ಕೊಂಡು ಮತ್ತೆ ಪ್ರಭಾಕರ್ ಬಾಳಿಗ ಅವರು? ಹೌದು ಹೌದು, ಅವರಮ್ಮನ್ ನೋಡ್ಕೊಂಡು ಅವರಮ್ಮ ಆಮೇಲೆ ತೀರ್ಕೊಂಡು ಹೋದ್ರು. ಕೊನೆಗೆ ಅವ್ರು ಇಲ್ಲೇ ಇದ್ರು, ಸುಮಾರು ವರ್ಷ ಇದ್ರು. ಬೆಂಗಳೂರಿಗೆ ಹೋದ್ಮೇಲೆ ಯಾವತ್ತವ್ರು ಬಂದಿದ್ರಮ್ಮ? ಅದಾದ್ಮೇಲೆ ಸುಜಾತ ಭಟ್ ಅವರು ಒಂದ್ಸಲ ಮಧ್ಯ ಬಂದಿದ್ರು, ಒಂದ್ಸಲ ಯಾರ ಜೊತೆಗೆ 4-5 ಜನ ಜೊತೆಗೆ ಒಂದ್ಸಲ ಬಂದಿದ್ರಷ್ಟೇ. ಅದ್ರ ಮೇಲೆ ನೋಡಿಲ್ಲ ನಾವು. ಅಂದ್ರೆ ಇಲ್ಲಿ ಜಮೀನ್ ಜಾಗದ ವಿಚಾರಕ್ಕೆ? ಇಲ್ಲ ಇಲ್ಲ, ಅದೇನು ಗೊತ್ತಿಲ್ಲ ನಮ್ಗೆ, ಬಂದಿದ್ದು ಗೊತ್ತಿಲ್ಲ ನಮ್ಗೆ. ಅವ್ರು ಬಂದು ವಾಪಸ್ ಹೋಗ್ಬೇಕಾದ್ರೆ ಗೊತ್ತಾಯ್ತು ಅಷ್ಟೇನೆ ಅವ್ರು ಬಂದಿದ್ರು ಅಂತ ಹೇಳಿ. ಯಾವ್ದಕ್ಕೆ ಏನು ಅಂತ ಗೊತ್ತಿಲ್ಲ. ಅವ್ರು ಅದೆಲ್ಲ ನಾವು ಕೇಳಕ್ಕೂ ಹೋಗ್ತಿರ್ಲಿಲ್ಲ, ಬಂದ್ ಮಾತಾಡ್ಸಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಿದ್ದಾಗ ಒಟ್ಟ ಯಾವ್ದೇ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಇಲ್ಲೇ ಮನೆಯಲ್ಲೇ ಇರ್ತಿದ್ರು? ಹೌದು, ಮನೆಯಲ್ಲೇ ಇರ್ತಿದ್ರು. ಸುಮಾರು ನಾಯಿಗಳೆಲ್ಲ ಸಾಕೊಂಡಿದ್ರು ಅವರು, ಆ ನಾಯಿ ನೋಡ್ಕೊಂಡು ಇರ್ತಿದ್ರು ಅಷ್ಟೇ. ಅವ್ರ ಹತ್ರ ನೀವೇ ಜಾಗ ತಗೊಂಡಿದ್ದು? ಹೌದು, ಆ ಪ್ರಭಾಕರ್ ಹತ್ರನೇ ತಗೊಂಡು. ಪ್ರಭಾಕರ್ ಅವ್ರ ಹತ್ರ ಇವ್ರಿದ್ರು? ಹೌದು, ಪ್ರಭಾಕರ್ ಹತ್ರ ಇದ್ರು. ಮಾತಾಡ್ಸಿದಿರಮ್ಮ ಯಾವತ್ತಾರು ಸುಜಾತ ಅವ್ರ ಬಳಿಗೆ ನೀವು? ಇಲ್ಲ ಇಲ್ಲ, ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡೇ ಇಲ್ಲ. ಅವರು ನಮ್ಗೆ ಇದ್ದಾಗ ಅದೇ ಅವ್ರು ಎಲ್ಲಾದ್ರೂ ಬಂದ್ರೆ ಮಾತಾಡ್ತಿದ್ವಿ ಅಷ್ಟೇನೆ. ಹಿಂಗೆ ಕ್ಷೇಮ ಸಮಾಚಾರ ಅಷ್ಟೇ, ಮತ್ತೇನಿಲ್ಲ. ಅವಾಗ ಮಕ್ಕಳಿದ್ದಾರೆ, ಆತರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಮಾಡಿಲ್ಲ. ಮನೆಯಲ್ಲೇ ಇದ್ರು, ಅವರ ತಾಯಿಯನ್ನ ನೋಡ್ಕೊಂಡು, ಜೊತೆಗೆ ಪ್ರಭಾಕರ್ ಬಾಳಿಗ ಅವರನ್ನ ನೋಡ್ಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಯಾರು ಮಕ್ಕಳು ಸಹ ಅವರಿಗೆ ಇರಲಿಲ್ಲ ಎನ್ನುವಂತ ಮಾಹಿತಿಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೇಸಿನ ಮತ್ತೊಂದು ರಣರೋಚಕ ಸ್ಟೋರಿ ಇದೀಗ ಪಟ ಬಯಲಾಗ್ತಾ ಇದೆ. ಸುಳ್ಳಿನ ಕಥೆಯನ್ನು ಕಟ್ಟಿ ಈ ಒಂದು ತನಿಖೆಯನ್ನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರಾ ಸುಜಾತ ಭಟ್ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ವಾಸವಾಗಿದ್ರಂತೆ. ನಾಯಿಗಳನ್ನೇ ನನ್ನ ಮಕ್ಕಳಂತ ಇವರು ಸಾಕಿ ಸಲುತ್ತಾ ಇದ್ರಂತೆ ಸುಜಾತ ಭಟ್. ಪ್ರಭಾಕರ್ ಭಟ್ ಜೊತೆಗೆ ಸುಜಾತ ಲಿವ್ ಇನ್ ರಿಲೇಷನ್ ಅಲ್ಲಿ ಕೂಡ ಇದ್ರಂತೆ. ಮಕ್ಕಳೇ ಇಲ್ಲದ ದಂಪತಿಗೆ ಅನನ್ಯ ದಿಢೀರಂತ ಪ್ರತ್ಯಕ್ಷವಾಗಿದ್ದು ಹೇಗೆ ಅಂತ ಪ್ರಶ್ನೆ ಬರ್ತಾ ಇದೆ. ಈಗಂತ ರಿಪ್ಪನ್ಪೇಟೆಯ ಸ್ಥಳೀಯರೇ
ಸರ್, ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅನನ್ಯ ಭಟ್ ಎನ್ನುವಂತ ಹುಡುಗಿ ಕಾಣೆಯಾಗಿದ್ದಾಳೆ ಎನ್ನುವಂತ ದೂರನ್ನ ಈಗಾಗಲೇ ಸುಜಾತಾ ಭಟ್ ಎನ್ನುವಂತವರು ಕೊಟ್ಟಿರುವಂತದ್ದು. ಆದ್ರೆ ಸುಜಾತಾ ಭಟ್ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಇದ್ರು ಎನ್ನುವಂತ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅವ್ರದೇ ಪಕ್ಕದ ಮನೆ ಏನು ಸುಜಾತಾ ಅವರ ಪಕ್ಕದ ಮನೆಯವರೇ ಆಗಿರುವಂತವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಇಲ್ಲಿ ಸುಜಾತಾ ಭಟ್ ಅವರು ಎಷ್ಟು ದಿನ ಇದ್ರಿ, ಹೇಗಿದ್ರು ಇಲ್ಲಿ ಅಂತ? ನಾವು ಈ ಮನೆಗೆ ಬಂದು 1-2 ತಿಂಗಳ ತನಕ ಇದ್ರು ಅಷ್ಟೇನೆ. ಪ್ರಭಾಕರ್ ಜೊತೆಲಿ ಇದ್ರು ಅಷ್ಟೇ. ಅವ್ರ ಮದ್ವೆ ಆಗಿತ್ತ? ಇಲ್ಲ ಇಲ್ಲ, ಮದ್ವೆಗಿದ್ದೆ ಏನಿಲ್ಲ, ಹಿಂಗೆ ಲಿವಿಂಗ್ ಪಾರ್ಟ್ನರ್ ಮಾಡ್ಕೊಂಡಿದ್ರು ಅಷ್ಟೇ. ಅದಕ್ಕಿಂತ ಮುಂಚೆ ಇದ್ರಂತ, ನೀವು ಬರೋಕ್ಕಿಂತ ಮುಂಚೆ? ಇಲ್ಲ ಇಲ್ಲ, ಅವರು ನಾವಂದ್ರೆ ಈ ಮನೆಗೆ ಬಾಡಿಗೆಗೆ ಬರೋದ್ ಮುಂಚೆ ಎದುರುಗಡೆ ಮನೆಯಲ್ಲಿದ್ವಿ. ಒಂದು 5-6 ತಿಂಗಳು ಮುಂಚೆ ಇದ್ರು ಏನೋ ಅಷ್ಟೇನೆ. ಮಕ್ಕಳೇನಾರು ಇತ್ತ? ಇಲ್ಲ ಇಲ್ಲ, ಮದ್ವೆ ಇಲ್ಲ, ಏನು ಮಾಡ್ಕೊಂಡಿರ್ಲಿಲ್ಲ ಅವರು. ಮಕ್ಕಳು ಏನು ಇರ್ಲಿಲ್ಲ ಅವರಿಗೆ. ಅವ್ರಿಲ್ಲಿದ್ದಾಗ ಅಥವಾ ಬೇರೆ ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವರು ಯಾರು ಬರ್ತಾ ಹೋಗ್ತಾ ಇದ್ರು? ಇಲ್ಲ ಇಲ್ಲ, ಯಾರು ಅವ್ರ ಕಡೆ ಕಾಂಟ್ಯಾಕ್ಟ್ ನಮ್ಗೆ ಇಷ್ಟು ವರ್ಷ ಆದ್ರೂ ಇಲ್ಲಿರೋ ತನಕ ಅವ್ರ ಅಟ್ಟಂಗಿಯರ್ದು ಇದು ಸಹ ನಮಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರು ಅವ್ರ ಜೊತೆಲಿ ಒಡಹುಟ್ಟದವ್ರು ಇದಾರೆ ಅಂತಾನು ನಮಗ್ ಗೊತ್ತಿರ್ಲಿಲ್ಲ. ಕೆಲಸ ಮಾಡ್ತಿದ್ರಮ್ಮ? ಏನು ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ರ ಅಷ್ಟೇ ಅಡ್ಗೆ. ಮತ್ತೇನು ಬೇರೆ ಯಾವ ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ. ಆಮೇಲೆ ಏನಾದ್ರು ಹೋಗಿದ್ರು ಏನೋ ಗೊತ್ತಿಲ್ಲ. ನಾವು ಬಂದ್ಮೇಲೆ ಎಲ್ಲೂ ಏನು ಮಾಡ್ತಿಲ್ಲ. ಬಂದ್ 1-2 ತಿಂಗಳಿಗೆ ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ನೀವು ಫಸ್ಟ್ ಇದೆ ಮುಂದೆ ಇದ್ರಿ, ಮುಂದಿನ ಮನೇಲಿ. ಅವರು ಒಟ್ಟೆ ಇಲ್ಲಿ ಇದ್ರು, ಅವ್ರ ಪ್ರಭಾಕರ್ ಬಾಳಿಗ ಅವ್ರ ಜೊತೆಗೆ. ಹೇಗಿದ್ರಮ್ಮ ಇಲ್ಲಿ ಅವ್ರು ಇದ್ದಾಗ? ಅವ್ರು ಹೇಗಿತ್ತು ಒಡನಾಟ ಅಂತ ಹೇಳಿ? ಅದು ನಮಗೆ ಗೊತ್ತಾಗ. ನೀವು ಅವ್ರ ಜೊತೆ ಮಾತಾಡ್ತಿದ್ರೆ? ಇಲ್ಲ, ನಾವು ಸ್ವಲ್ಪ ಬೆರೆಯೋದಿಲ್ಲ, ಕಡಿಮೆ. ಬರ್ತಿದ್ರು ಅಷ್ಟೇನೆ, ಬಂದು ಮಾತ್ರ ಒಂದು 5-10 ನಿಮಿಷ ಮಾತಾಡ್ಕೊಂಡು ಹೋಗ್ತಿದ್ರು ಅಷ್ಟೇನೆ. ನಮ್ಗೆ ಯಾವ್ದು ಕೆಲಸದಲ್ಲಿ ಇರ್ಲಿಲ್ಲ? ಇಲ್ಲ ಇಲ್ಲ, ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ, ಆ ಮನೆಯಲ್ಲೇ ಇದ್ರು. ಅವರಮ್ಮನ್ ನೋಡ್ಕೊಂಡು ಮತ್ತೆ ಪ್ರಭಾಕರ್ ಬಾಳಿಗ ಅವರು? ಹೌದು ಹೌದು, ಅವರಮ್ಮನ್ ನೋಡ್ಕೊಂಡು, ಅವರಮ್ಮ ಆಮೇಲೆ ತೀರ್ಕೊಂಡು ಹೋದ್ರು. ಕೊನೆಗೆ ಅವ್ರು ಇಲ್ಲೇ ಇದ್ರು, ಸುಮಾರು ವರ್ಷ ಇದ್ರು. ಬೆಂಗಳೂರಿಗೆ ಹೋದ್ಮೇಲೆ ಯಾವತ್ತಾರು ಬಂದಿದ್ರಮ್ಮ? ಅದಾದ್ಮೇಲೆ ಸುಜಾತಾ ಭಟ್ ಅವರು ಒಂದ್ಸಲ ಮಧ್ಯ ಬಂದಿದ್ರು, ಒಂದ್ಸಲ ಯಾರೋ ಜೊತೆಗೆ 1-4-5 ಜನ ಜೊತೆಗೆ ಒಂದ್ಸಲ ಬಂದಿದ್ರಷ್ಟೇ. ಅದ್ರ ಮೇಲೆ ನೋಡಿಲ್ಲ ನಾವು. ಅಂದ್ರೆ ಜಮೀನು ಜಾಗದ ವಿಚಾರಕ್ಕೆ? ಇಲ್ಲ ಇಲ್ಲ, ಅದೇನು ಗೊತ್ತಿಲ್ಲ ನಮ್ಗೆ, ಬಂದಿದ್ದು ಗೊತ್ತಿಲ್ಲ ನಮ್ಗೆ. ಅವ್ರು ಬಂದು ವಾಪಸ್ ಹೋಗ್ಬೇಕಾದ್ರೆ ಗೊತ್ತಾಯ್ತು ಅಷ್ಟೇನೆ ಅವ್ರು ಬಂದಿದ್ರು ಅಂತ ಹೇಳಿ. ಯಾವ್ದಕ್ಕೆ ಏನು ಅಂತ ಗೊತ್ತಿಲ್ಲ. ಅವ್ರು ಅದೆಲ್ಲ ನಾವು ಕೇಳಕ್ಕೂ ಹೋಗ್ತಿರ್ಲಿಲ್ಲ, ಬಂದ್ ಮಾತಾಡ್ಸಿದ್ರೆ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲಿದ್ದಾಗ ಒಟ್ಟ ಯಾವ್ದೇ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಇಲ್ಲೇ ಮನೆಯಲ್ಲೇ ಇರ್ತಿದ್ರು? ಹೌದು ಹೌದು, ಮನೆಯಲ್ಲೇ ಇರ್ತಿದ್ರು. ಸುಮಾರು ನಾಯಿಗಳೆಲ್ಲ ಸಾಕೊಂಡಿದ್ರು ಅವರು, ಆ ನಾಯಿ ನೋಡ್ಕೊಂಡು ಇರ್ತಿದ್ರು ಅಷ್ಟೇ. ಅವ್ರ ಹತ್ರ ನೀವೇ ಜಾಗ ತಗೊಂಡಿದ್ದು? ಹೌದು ಹೌದು ಹೌದು, ಆ ಪ್ರಭಾಕರ್ ಹತ್ರನೇ ತಗೊಂಡು. ಪ್ರಭಾಕರ್ ಅವ್ರ ಹತ್ರ ಇವ್ರಿದ್ರು? ಹೌದು ಹೌದು, ಪ್ರಭಾಕರ್ ಹತ್ರ ಇದ್ರು. ಮಾತಾಡ್ಸಿದಿರಮ್ಮ ಯಾವತ್ತಾರು ಸುಜಾತಾ ಅವ್ರ ಬಳಿಗೆ ನೀವು? ಇಲ್ಲ ಇಲ್ಲ, ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ನಾವು ಕಾಂಟ್ಯಾಕ್ಟ್ ಮಾಡೇ ಇಲ್ಲ. ಅವರು ನಮ್ಗೆ ಇದ್ದಾಗ ಅದೇ ಅವ್ರು ಎಲ್ಲಾದ್ರೂ ಬಂದ್ರೆ ಮಾತಾಡ್ತಿದ್ವಿ ಅಷ್ಟೇನೆ. ಹಿಂಗೆ ಕ್ಷೇಮ ಸಮಾಚಾರ ಅಷ್ಟೇ, ಮತ್ತೇನಿಲ್ಲ. ಅವಾಗ ಮಕ್ಕಳಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಮಾಡಿಲ್ಲ. ಮನೆಯಲ್ಲೇ ಇದ್ರು, ಅವರ ತಾಯಿಯನ್ನ ನೋಡ್ಕೊಂಡು, ಜೊತೆಗೆ ಪ್ರಭಾಕರ್ ಬಾಳಿಗ ಅವರನ್ನ ನೋಡ್ಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಯಾರು ಮಕ್ಕಳು ಸಹ ಅವರಿಗೆ ಇರಲಿಲ್ಲ ಎನ್ನುವಂತ ಮಾಹಿತಿಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.